ಬಿಗ್ ಬಾಸ್ 6ನೇ ವಾರದ ಎಲಿಮಿನೇಷನ್ ಪ್ರಕ್ರಿಯೆಯಿಂದ ತಪ್ಪಿಸ್ಕೊಂಡು ಇಮ್ಯುನಿಟಿಯನ್ನು ಪಡೆದುಕೊಂಡು ಕ್ಯಾಪ್ಟನ್ಸಿ ರೇಸ್ನಲ್ಲಿ 6 ಜನ ಸ್ಪರ್ಧಿಗಳಿದ್ದರು. ಅದರಲ್ಲಿ ಅಭಿಷೇಕ್ ಅವರು, ರಿಷಿಗೌಡರವರು, ಮಾಳು ನಿಪ್ನಾಳ್ರವರು, ಮಿಲ್ಟನ್ ರಘು ಅವರು, ಕಾವ್ಯರವರು ಹಾಗೂ ಜಾನ್ವಿ ಅವರು ಈ 6 ಜನ ಕ್ಯಾಪ್ಟನ್ಸಿ ಓಟದಲ್ಲಿದ್ದು ಇವರು ಕೂಡ ನಾಮಿನೇಷನ್ ಪ್ರಕ್ರಿಯೆಯಿಂದ ಬಚಾವಾಗಿ ಇಮ್ಯುನಿಟಿಯನ್ನು ಪಡೆದುಕೊಂಡು ಈ ಕ್ಯಾಪ್ಟನ್ಸಿ ಓಟದಲ್ಲಿ ಬಂದಿರ್ತಾರೆ. ಕಳೆದ ಒಂದು ವಿಡಿಯೋದಲ್ಲಿ ಈ ಥಂಬ್ನೈಲ್ನಲ್ಲಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಥಂಬ್ನೈಲ್ನಲ್ಲಿ ಇವರೇ ಈ ವಾರದ ಕ್ಯಾಪ್ಟನ್ ಅನ್ನುವಂಥ ಟೈಟಲ್ನಲ್ಲಿ ಒಂದು ವಿಡಿಯೋ ಹಾಕಿದ್ದೆ. ಅದರಲ್ಲಿ ಮಾಳು ನಿಪ್ನಾಳವರೇ ಕ್ಯಾಪ್ಟನ್ ಆಗ್ತಾರೆ ಈ ವಾರದಲ್ಲಿ ಅಂತಲೂ ನಾನು ನನ್ನ ಅಭಿಪ್ರಾಯವನ್ನು ಹೇಳಿದ್ದೆ. ಅದರಲ್ಲಿ ಫೇವರಿಟ್ ಮಾತ್ರ ಕಾವ್ಯ ಹಾಗೂ ರಘು ಅಂತಲೂ ತಿಳಿಸಿದ್ದೆ. ಅದೇ ಪ್ರಕಾರವಾಗಿ ನಾನು ಕಳೆದ ವಿಡಿಯೋ ಹೇಳಿದ ಪ್ರಕಾರವಾಗಿಯೇ ನಿನ್ನೆ ನಿರ್ಧಾರ ಆಗಿಬಿಟ್ಟಿದೆ. ಬಿಗ್ ಬಾಸ್ನವರು ಮಾಳು ನಿಪ್ನಾಳವರು ಈ ವಾರದ ಕ್ಯಾಪ್ಟನ್ ಅನ್ನುವಂಥದ್ದನ್ನು ಘೋಷಣೆನೂ ಮಾಡಿಬಿಟ್ಟಿದ್ದಾರೆ. ಆ ಘೋಷಣೆಯನ್ನು ಮಾಡಲಿಕ್ಕೆ ಬ್ರ್ಯಾಟ್ ಸಿನಿಮಾದ ನಾಯಕ ನಟರಾದಂತಹ ಮದರಂಗಿ ಕೃಷ್ಣ ಡಾರ್ಲಿಂಗ್ ಕೃಷ್ಣರವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದರು. ತಮ್ಮ ಬ್ರ್ಯಾಟ್ ಸಿನಿಮಾದ ಒಂದು ಪ್ರಮೋಷನ್ ಜೊತೆಗೆ ಮಾಳು ನಿಪ್ನಾಳ್ ಅವರ ಹೆಸರನ್ನು ಘೋಷಣೆ ಮಾಡಲಿಕ್ಕೆ ಬಂದಿದ್ರು ಅಂತಲೇ ಹೇಳ್ಬೋದು. ಮದರಂಗಿ ಕೃಷ್ಣರವರು ಕೂಡ ಗಿಲ್ಲಿ ಅಂತಾನೆ ಮಾಳು ನಿಪ್ನಾಳ್ ಈ ವಾರದ ಕ್ಯಾಪ್ಟನ್ ಅಂತ ಘೋಷಣೆ ಮಾಡಿದಾಗ ಮನೆಯಲ್ಲಿ ಹರ್ಷೋದ್ಗಾರ ಬಂತು. ಈ ಕ್ಯಾಪ್ಟನ್ ಮಾಳುವವರು ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸಿದ್ರು. ಓಟ್ ಹಾಕಿದ ವೀಕ್ಷಕರಿಗೂ ಧನ್ಯವಾದಗಳು ತಿಳಿಸಿದ ಮಾಳು ನಿಪ್ನಾಳ್ ಅವರು, ಹಳ್ಳಿ ಹುಡುಗನ ಗತ್ತು ಗಮ್ಮತ್ತು ತಾಕತ್ತು ಏನಂತ ತೋರ್ತೀನಿ ಹೊಡೆಯರಿಗೆ ಶಾಂಗನ ಮರ್ಜಿಗೆ ಜೈ ಉತ್ತರ ಕರ್ನಾಟಕ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದ ಈ ಮಾಳು ನಿಪ್ನಾಳ್ ಅವರು ಅದನ್ನು ಈಗ ಪ್ರೂವ್ ಮಾಡಬೇಕಾದಂಥ ಒಂದು ವಾರ ಇವ್ರ ಮುಂದೆ ಬಂದು ಕೂತಿದೆ ಅಂತಲೇ ಹೇಳ್ಬೋದು. ನಂದೇನು ತಪ್ಪಿಲ್ಲ, ನಾನೇನು ತಪ್ಪು ಮಾಡಿಲ್ಲ, ನನ್ನ ಸ್ಟ್ಯಾಂಡ್ ತೊಗೊಳಕ್ಕೆ ಬರಲ್ಲ, ಆಟ ಆಡೋಕ್ಕೆ ಬರಲ್ಲ ಅಂತಾರೆ. ಅದನ್ನೆಲ್ಲ ನಾನು ಪ್ರೂವ್ ಕೂಡ ಮಾಡಿದ್ದೀನಿ, ಅವಶ್ಯಕತೆ ಬಿದ್ದಲ್ಲಿ ಸ್ಟ್ಯಾಂಡು ತೊಗೊಂಡಿದ್ದೀನಿ ಅಂತ ಕನ್ವಿನ್ಸ್ ಮಾಡಿದ್ದ ಮಾಳು ಈಗ ಗೆದ್ದಿದ್ದಾರೆ. ಇಲ್ಲಿಗೆ ಮಾಳು ನಿಪ್ನಾಳ್ ಅವರಿಗೆ ಒಂದು ಹೊಸ ಅಧ್ಯಾಯ ಸಿಕ್ಕಿದೆ, ಹೊಸ ದಾರಿ ಸಿಕ್ಕಿದೆ. ಇಲ್ಲಿಂದ ಅವರು ತಾವು ಏನಂತ ತೋರಿಸ್ಬೇಕಾದಂಥ ಅನಿವಾರ್ಯತೆ ಕೂಡ ಬಂದು ಅವರಿಗೆ ಕೂತಿದೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಘಟಾನುಘಟಿಗಳು 16 ಜನ ಇದ್ದಾರೆ. ಅದರಲ್ಲಿ ರಿಷಿಗೌಡ, ಅಭಿಷೇಕ್, ಕಾವ್ಯ ಹಾಗೂ ರಘು, ಜಾನ್ವಿ ಅಂಥವ್ರನ್ನ ಸೇರಿಕೊಂಡು ಗಿಲ್ಲಿ ಅಂಥವ್ರನ್ನ ಎದುರು ಹಾಕ್ಕೊಂಡು ಈತ ಈ ಫೈನಲ್ವರೆಗೆ ಬರ್ತಾನೆ ಅನ್ನುವಂಥದ್ದನ್ನು ಪ್ರೂವ್ ಮಾಡಿ ತೋರಿಸ್ಬೇಕಾದಂಥ ಒಂದು ಒಳ್ಳೆಯ ಅವಕಾಶ ಈಗ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಈಗೇನು ಮಾಡ್ತಾರೆ ಉತ್ತರ ಕರ್ನಾಟಕದ ಪ್ರತಿಭೆ, ಈ ಹಳ್ಳಿ ಹುಡುಗ ತನ್ನ ಹಳ್ಳಿಯ ಗತ್ತು ಗಮ್ಮತ್ತು ತಾಕತ್ತು ತೋರ್ತಾನ ಅನ್ನುವಂಥದ್ದನ್ನು ಮಾತ್ರ ನಾವು ಕರ್ನಾಟಕದ ಜನ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಬೇಕಾದ ಅನಿವಾರ್ಯತೆ ಕೂಡ ನಮಗೆ ಬಂದಿದೆ.